Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last video, we discussed about human development indicators. ಮಾನವ ಅಭಿವೃದ್ಧಿಯ ಸೂಚಕಗಳ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟನ್ನು ಅಳೆಯಲಿಕ್ಕೆ ಉಪಯೋಗಿಸ್ತಕ್ಕಂಥ ಕೋರ್ ಕೇಪಬಿಲಿಟೀಸ್ ಯಾವ್ಯಾವ ಅನ್ನೋದ್ರ ಬಗ್ಗೆನೂ ಸಹ ನಾವು ಚರ್ಚೆಯನ್ನು ಮಾಡಿದ್ವಿ. ಈಗ ಈ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟನ್ನು ಸಹ ನಾವು ರಾಷ್ಟ್ರೀಯ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುವಲ್ಲಿ ಮಾಪಕವನ್ನಾಗಿ ಬಳಕೆಯನ್ನು ನಾವು ಮಾಡಬಹುದು. ಹಾಗಾದರೆ ಈಗ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಹೇಗೆ, ಅದನ್ನು ಹೇಗೆ ಬಳಸಬಹುದು, ಇದರ ಮೂಲಕ ದೇಶದ ಆರ್ಥಿಕ ಪ್ರಗತಿಯ ನೈಜವಾಗಿರ್ತಕ್ಕಂಥ ಚಿತ್ರಣವನ್ನು ನಾವು ಹೇಗೆ ಪಡಿಬಹುದು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಡಿಯರ್ ಸ್ಟೂಡೆಂಟ್, ದ ರೋಲ್ ಆಫ್ women in the developmental process is very significant. The women assume a significant role in the development of family and also country. ದೇಶದ ಬೆಳವಣಿಗೆ ಅಥವಾ ಒಂದು ಕುಟುಂಬದ ಆರ್ಥಿಕ ಅಭಿವೃದ್ಧಿ ಅಥವಾ ಕುಟುಂಬದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರವನ್ನು ನಾವು ಬದಿಗೆ ಸರಿಸುವಂತಿಲ್ಲ. ಕುಟುಂಬದ ಅಭಿವೃದ್ಧಿಯಲ್ಲಿ ಮಹಿಳೆ ಒಂದು ಉತ್ತಮವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾರೆ, ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾರೆ. ಅದೇ ರೀತಿ ದೇಶದ ಅಭಿವೃದ್ಧಿಯಲ್ಲೂ ಸಹ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ವುಮೆನ್ ಹೂ ಫಾರ್ಮ್ ಆಫ್ ದ ಪಾಪ್ಯುಲೇಷನ್, ನೋಡಿ ದೇಶದ ಜನಸಂಖ್ಯೆ ಅಂದರೆ ಸರಿಸುಮಾರು ಅರ್ಧದಷ್ಟು ಮಹಿಳೆಯರೇ ಇದ್ದಾರೆ. ದೇ ಹ್ಯಾವ್ ದ ಕೇಪಬಿಲಿಟಿ ಟು ವರ್ಕ್ ಇನ್ ಆಲ್ ಫೀಲ್ಡ್ ಆಫ್ ದ ಎಕಾನಮಿಕ್ ಸಿಸ್ಟಮ್. ದೇ ವರ್ಕ್ ಇನ್ ಆಲ್ ಫೀಲ್ಡ್ ಆಫ್ ಹ್ಯೂಮನ್ ಲೈಫ್. ಮಾನವನ ಜೀವನದಲ್ಲಿ ಅನೇಕ ರಂಗಗಳಲ್ಲಿ ಇವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ಸಿವಿಲೈಸ್ಡ್ ಸೊಸೈಟಿ ಟು ಪ್ರೊವೈಡ್ ಸೋಷಿಯಲ್, ಎಕನಾಮಿಕ್, ಎಜುಕೇಷನಲ್ ಅಂಡ್ ಪೊಲಿಟಿಕಲ್ ಈಕ್ವಾಲಿಟಿ ಟು ವುಮನ್. ಇಟ್ ಈಸ್ ದ ಡ್ಯೂಟಿ ಆಫ್ ದ ಸಿವಿಲೈಸ್ಡ್ ಸೊಸೈಟಿ. ಅವ್ರಿಗೆ ಏನು ಮಾಡಬೇಕು ನೋಡಿ, ನಾಗರಿಕ ಸಮಾಜ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಕೊಡಬೇಕು. ಇದು ನಾಗರಿಕ ಸಮಾಜದ ಒಂದು ಲಕ್ಷಣ. ಆದರೆ ಅಂಡ್ ಆಲ್ಸೋ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಈಕ್ವಾಲಿಟಿ ಆಫ್ ಫ್ರೀಡಮ್ ಅಂಡ್ ಆಪರ್ಚುನಿಟೀಸ್ ಟು ಬೋತ್ ಮೆನ್ ಅಂಡ್ ವುಮೆನ್. ನಮ್ಮ ಸಂವಿಧಾನವು ಸಹ ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಕೊಟ್ಟಿದೆ. ಗಂಡಿಗೆ ಎಷ್ಟು ಅವಕಾಶ ಹಾಗೂ ಸ್ವಾತಂತ್ರ್ಯತೆಯ ಹಕ್ಕು ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಮತ್ತು ಸಮಾನತೆ ಅಂತಕ್ಕಂಥದ್ದು ಹೆಣ್ಣಿಗೂ ಸಹ ಇದೆ. ಅವಕಾಶಗಳಲ್ಲಿ ಎಲ್ಲ ಅವಕಾಶಗಳು ಹೆಣ್ಣಿಗೂ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕೆ ನಮ್ಮ ಸಂವಿಧಾನವು ಸಹ ಒಂದು ಭರವಸೆಯನ್ನು ಮಾಡಿಕೊಟ್ಟಿದೆ, ಒಂದು ಭರವಸೆಯನ್ನು ಕೊಟ್ಟಿದೆ. ಹೆಣ್ಣು ಮಕ್ಕಳಿಗೂ ಸಹ ಸ್ವಾತಂತ್ರ್ಯ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಆದರೂ ಸಹ the significant types of discrimination can still be seen and violence against women is frequently reported. ನಾಗರಿಕ ಸಮಾಜ ಏನೆಲ್ಲ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಭಾರತದ ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ಸಮಾನತೆಯನ್ನು ಮತ್ತು ಅವಕಾಶಗಳ ಸ್ವಾತಂತ್ರ್ಯ ಮತ್ತು ಅವಕಾಶಗಳ ಸಮಾನತೆಯನ್ನು ಕೊಟ್ಟಿದ್ರೂ ಸಹ ಇವತ್ತಿಗೂ ನಾವು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಆಗಾಗ್ಗೆ ಕಾಣ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಹಾಗೂ ನಾವು ದಿನನಿತ್ಯ ನಾವು ಕೇಳ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಸ್ತ್ರೀಯರಿಗೆ ಅವಕಾಶಗಳ ಸಮಾನತೆ ಇಲ್ಲ, ಅವಕಾಶಗಳನ್ನು ನಾವು ಕೊಡ್ತಾ ಇಲ್ಲ. ಈ ಒಂದು ಅಭಿವೃದ್ಧಿಯಲ್ಲಿ, ದೇಶದ ಆರ್ಥಿಕ ಪ್ರಗತಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ನಗಣ್ಯವಾಗಿರ್ತಕ್ಕಂಥದ್ದು. ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವರು ಆರ್ಥಿಕ ಅಭಿವೃದ್ಧಿಯಲ್ಲಿ
ಹಿಂದೆ ಬಿದ್ದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಮಗೆ ಕಾರಣಗಳು ಬರ್ತಾ ಇದ್ದಾವೆ, ಕೇಳಿ ಬರ್ತಾ ಇದ್ದಾವೆ, ಕಂಡು ಬರ್ತಾ ಇದ್ದಾವೆ. ಸೊ ಹಾಗಾದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಸಮಾಜದಲ್ಲಿ ತಾಂಡವವಾಡ್ತಾ ಇದೆ. ಮಹಿಳೆಯರನ್ನ ಅಭಿವೃದ್ಧಿಯ ಮುಖ್ಯವಾಹಿನಿಯಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇಲ್ಲ, ಅವರು ಹಿಂದೆ ಬಿದ್ದಿದ್ದಾರೆ. ಸೊ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಸಮಾಜದ ಎಲ್ಲ ರಂಗಗಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳು ನಮ್ಮ ಮುಂದೆ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಫಸ್ಟ್ ಒನ್ ಈಸ್ ಸೆಕ್ಸ್ ರೇಷಿಯೋ. ಡಿಯರ್ ಸ್ಟೂಡೆಂಟ್ಸ್, ಡೂ ಯು ನೋ ವಾಟ್ ಈಸ್ ಸೆಕ್ಸ್ ರೇಷಿಯೋ? ಸೆಕ್ಸ್ ರೇಷಿಯೋ ಅಂದರೆ ಏನು? ದ ನಂಬರ್ ಆಫ್ ಫೀಮೇಲ್ಸ್ ಫಾರ್ 1000 ಮೇಲ್ಸ್ ಈಸ್ ಕಾಲ್ಡ್ ಸೆಕ್ಸ್ ರೇಷಿಯೋ. 1,000 ಪುರುಷರಿಗೆ ಇರುವ ಮಹಿಳೆಯರ ಪ್ರಮಾಣವನ್ನು ನಾವೇನಂತ ಕರಿತೀವಿ ಅಂದರೆ ಸೆಕ್ಸ್ ರೇಷಿಯೋ ಅಂತಂದು ಹೇಳ್ಬಿಟ್ಟು ಕರಿತೀವಿ. 1,000 ಪುರುಷರಿಗೆ ಇರತಕ್ಕಂಥ ಮಹಿಳೆಯರ ಪ್ರಮಾಣ, ಮಹಿಳೆಯರ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಸೆಕ್ಸ್ ರೇಷಿಯೋ ಅಂತಂದು ಹೇಳ್ಬಿಟ್ಟು ಕರಿತೀವಿ. ದ ನಂಬರ್ ಆಫ್ ಫೀಮೇಲ್ಸ್ ಫಾರ್ 1000 ಮೇಲ್ಸ್ ಈಸ್ ಕಾಲ್ಡ್ sex ratio. Sex ratio is important indicator which shows there is gender discrimination in society. It is an important indicator because it shows there is gender discrimination in society. ಹೆಣ್ಣು ಮಕ್ಕಳ ಸಂಖ್ಯೆ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾವು ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ? ಗಂಡಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಪರಿಣಾಮವಾಗಿ ಹೆಣ್ಣನ್ನು ನಾವು ಕೀಳಾಗಿ ಕಾಣೋದ್ರಿಂದ ಹೆಣ್ಣು ಮಕ್ಕಳ ಸಂಖ್ಯೆ ಸಮಾಜದಲ್ಲಿ ಕಡಿಮೆ ಇದೆ. ಹುಟ್ಟತಕ್ಕಂಥ ಮಕ್ಕಳು ಗಂಡಾಗಬೇಕು ಅಂತಂದೇಳಿ ಬಯಸ್ತಕ್ಕಂಥ ಕುಟುಂಬಗಳ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಹೆಣ್ಣಿಗೆ ಪ್ರಾಶಸ್ತ್ಯ ಕಡಿಮೆ ಇದೆ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಆದ್ರಿಂದ ಸೆಕ್ಸ್ ರೇಷಿಯೋ ಇಸ್ ಇಂಪಾರ್ಟೆಂಟ್ ಇಂಡಿಕೇಟರ್. ಇಟ್ ಶೋಸ್ ದೇರ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇನ್ ಸೊಸೈಟಿ. ಸಮಾಜದಲ್ಲಿ ಪುರುಷರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ ಟು 2011 ಸೆನ್ಸಸ್, ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ ಈಸ್ 945 ಪರ್ 1000 ಮೇಲ್ಸ್. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ 1,000 ಪುರುಷರಿಗಿರ್ತಕ್ಕಂಥ ಮಹಿಳೆಯರ ಪ್ರಮಾಣ ಎಷ್ಟಿದೆಯಪ್ಪ ಅಂತಂದರೆ 945. 945 ಫೀಮೇಲ್ಸ್ ಪರ್ 1000 ಮೇಲ್ಸ್. ಇಲ್ಲೇ ಗೊತ್ತಾಗುತ್ತೆ ನಾವು ಕುಟುಂಬದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳನ್ನು ಪಡಿತಕ್ಕಂಥ ಕುಟುಂಬಗಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ಹೆಣ್ಣು ಮಕ್ಕಳನ್ನು ಅಪೇಕ್ಷೆ ಮಾಡ್ತಕ್ಕಂಥ, ಹೆಣ್ಣು ಮಕ್ಕಳು ಬೇಕು ಅಂತಕ್ಕಂಥ ಹೆಣ್ಮಕ್ಳು ಬೇಕು ಎಂದು ಬಯಸ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದು ಇಲ್ಲೇ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇಟ್ ಈಸ್ ಸ್ಟಿಲ್ ಲೋಯರ್ ಇನ್ ಚೈಲ್ಡ್ ಪಾಪ್ಯುಲೇಷನ್. ಅದರಲ್ಲೂ ಹುಡ್ತಕ್ಕಂಥ ಮಕ್ಕಳು ಏನಿದಾವೆ ಇದರಲ್ಲಿ 6 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದೆ ಅಂತಕ್ಕಂಥದ್ದು ಸಹ ಒಂದು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಆದರೆ ಈ ಒಂದು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಅಥವಾ ಸೆಕ್ಸ್ ರೇಷಿಯೋ ಅಂತಕ್ಕಂಥದ್ದೇನಿದೆ, ಈ ಸೆಕ್ಸ್ ರೇಷಿಯೋ ಬಹಳ ಕಡಿಮೆ ಇದೆ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ಹೋದ್ರೆ, an evil practice of detecting the gender of the fetus. ಭ್ರೂಣವನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸ ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ. ಬಹುಶಃ ಗರ್ಭಿಣಿ ಆಗ್ತಕ್ಕಂಥ ಮಹಿಳೆಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಆ ಹೊಟ್ಟೆಲಿರ್ತಕ್ಕಂಥ ಭ್ರೂಣ ಏನಿದೆ ಆ ಭ್ರೂಣದ ಜೆಂಡರ್, ಲಿಂಗವನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ನಡೀತಾ ಇದೆ. ಆಮೇಲೆ ಪತ್ತೆ ಹಚ್ಚಿದಾದ್ಮೇಲೆ ಡೆಸ್ಟ್ರಾಯಿಂಗ್ ಇಟ್ ಇಫ್ ಫೌಂಡ್ ಟು ಬಿ ಎ ಫೀಮೇಲ್ ಒನ್. ಇದು ಅದೇನಾದ್ರು ಹೆಣ್ಣಾಗಿದ್ರೆ ಅದನ್ನು ನಾಶ ಮಾಡ್ತಕ್ಕಂಥದ್ದು. ಅಂದರೆ ಆ ಒಳಗಿರ್ತಕ್ಕಂಥ ಭ್ರೂಣವನ್ನು ತೆಗೆದಾಕಿಸ್ತಕ್ಕಂಥ ಅಥವಾ ಅದನ್ನು ಬೆಳೀತಕ್ಕಂಥ ಭ್ರೂಣವನ್ನು ಸಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಎಗ್ಗಿಲ್ಲದೆ ನಡೀತಕ್ಕಂಥ ಪರಿಣಾಮವಾಗಿ ಇವತ್ತು ಸೆಕ್ಸ್ ರೇಷಿಯೋ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಸಮಾಜದಲ್ಲಿ ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಇದೆ ಅಂತಂದೇಳಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಲಿಂಗ ತಾರತಮ್ಯ ಮತ್ತಷ್ಟು ಢಾಳಾಗಿ ಕಾಣ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಲೋಯರ್ ಲಿಟ್ರಸಿ ರೇಟ್. ಈಗ ಹೆಣ್ಣು ಮಕ್ಕಳು ಪಡೆಯತಕ್ಕಂಥ ಶೈಕ್ಷಣಿಕ ಅವಕಾಶಗಳು ಸಹ ಕಡಿಮೆ ಇದೆ. ಸೊ ಅವರ ಒಂದು
ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು 2011 ಸೆನ್ಸಸ್, ಲಿಟ್ರಸಿ ರೇಟ್ ಆಫ್ ವುಮನ್ ವಾಸ್ 65.46%. ನೋಡಿ, 2011 ಜನಗಣತಿಯ ಪ್ರಕಾರ, ಅಂದರೆ ಭಾರತ ಸ್ವತಂತ್ರವನ್ನು ಪಡೆದು ಎಷ್ಟು ವರ್ಷ ಆಗಿದೆ 2011ಕ್ಕೆ, ಇಷ್ಟಿದ್ರೂ ಸಹ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಕೇವಲ 65.46%, 65.46% ಇದೆ. At the same time, the literacy rate of men was 82.14%, 82.14% ಇದೆ. ಅಂದ್ರೆ ನಾವು ಹೆಣ್ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ಹಿಂದೇಟಾಗ್ತಾ ಇದೆ ಸಮಾಜ ಅಂತಕ್ಕಂಥದ್ದು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡ, ಅದ್ಯಾಕೆ ಬೇಕು, ಅವಳು ಯಾಕೆ ಓದ್ಬೇಕು ಅಂತಕ್ಕಂಥ ಒಂದು ಭಾವನೆ ಇವತ್ತಿಗೂ ಸಹ ಸಮಾಜದಲ್ಲಿ ಮನೆ ಮಾಡಿದೆ. ಅದೇ ಗಂಡು ಮಗ ಆದರೆ ಅವನನ್ನು ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಬಹುತೇಕ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯ. ಅದಕ್ಕೆ 82.14% ಇದ್ರೆ ಕೇವಲ ಮಹಿಳೆಯರು ನೋಡಿ 65.46% ಇದೆ. ಇಟ್ ಶೋಸ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಫ್ ದ ಇಂಡಿಯನ್ ಸೊಸೈಟಿ. ಇಲ್ಲೂ ಸಹ ಲಿಂಗ ತಾರತಮ್ಯ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಲೋಯರ್ ಲಿಟ್ರಸಿ ರೇಟ್ ಆಫ್ ದ ವುಮೆನ್? ಕಡಿಮೆ ಆಗ್ತಾ ಇದೆ ಹೆಣ್ಣು ಮಕ್ಕಳ ಶಿಕ್ಷಣ ಅಥವಾ ಸಾಕ್ಷರತೆ ಪ್ರಮಾಣ ಯಾಕೆ ಕಡಿಮೆ ಇದೆ ಅಂತ ನಾವು ನೋಡಿದ್ರೆ, ಸಮ್ ಪೀಪಲ್ ಥಿಂಕ್ ವುಮೆನ್ ಡು ನಾಟ್ ನೀಡ್ ಎಜುಕೇಶನ್. ಇನ್ನೂ ಸಮಾಜದಲ್ಲಿ ಬಹಳಷ್ಟು ಜನಕ್ಕಿದೆ, ಹೆಣ್ಣು ಮಕ್ಕಳು ಯಾಕೆ ಓದ್ಬೇಕು, ಅವರು ಶಿಕ್ಷಣ ಯಾಕೆ ಬೇಕು, ಯಾಕಂದ್ರೆ ಅವ್ರನ್ನ ಮದುವೆ ಮಾಡಿಕೊಟ್ಟಾಗ ಬೇರೆ ಮನೆಗೆ ಹೋಗ್ತಾರೆ, ಅದರಿಂದ ನಮಗೇನು ಲಾಭ. ಸೊ ಅವಳು ಏನಿದ್ರು ದೇ ರಿಸ್ಟ್ರಿಕ್ಟೆಡ್ ಓನ್ಲಿ ಕಿಚನ್, ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಕ್ಕಂಥ ಮನೋಭಾವನೆ ಇವತ್ತಿಗೂ ಸಹ ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಜನರಲ್ಲಿ ಇದೆ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಹಿಂದೇಟಾಗ್ತಾರೆ. ಇನ್ ಸಮ್ ಪ್ಲೇಸಸ್ ಅಡಿಕ್ವೇಟ್ ಸ್ಕೂಲಿಂಗ್ ಫೆಸಿಲಿಟಿ ಮೇ ನಾಟ್ ಬಿ ಅವೈಲಬಲ್. ಇನ್ನು ಎಷ್ಟೋ ಕಡೆ ಶಾಲಾ ಸೌಲಭ್ಯಗಳಿಂದ ಹೆಣ್ಣು ಮಕ್ಕಳು ವಂಚಿತರಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಯಾಕಂದರೆ ಎಲ್ಲೋ ರಿಮೋಟ್ ಏರಿಯಾದಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳು ದೂರದಲ್ಲೆಲ್ಲೋ ಇರ್ತಕ್ಕಂಥ ಶಾಲೆಗೆ ಹೆಣ್ಣು ಮಕ್ಕಳನ್ನು ಕಳಿಸ್ಲಿಕ್ಕೆ ಹಿಂದೇಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ಸ್ಕೂಲಿಂಗ್ ಫೆಸಿಲಿಟಿ ಎಲ್ಲಿ ಸಿಕ್ಕೋದಿಲ್ವೋ ಅಲ್ಲೂ ಸಹ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸೊ ಈ ಎರಡು ಕಾರಣಗಳಿಂದ ಸಮಾಜದಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಇನ್ನು ಮಹಿಳೆಯರು ಇನ್ನೂ ಹಲವು ರಂಗಗಳಲ್ಲಿ ಹಿಂದುಳಿದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅಲ್ಲೂ ಸಹ ಈ ಒಂದು ಲಿಂಗ ತಾರತಮ್ಯ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಮುಖ್ಯವಾಗಿ women mainly work in unorganized sector at lower wages. They mainly work in unorganized sector. ಅನ್ಆರ್ಗನೈಸ್ಡ್ ಸೆಕ್ಟರ್ ಯಾವ್ಯಾವ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಕನ್ಸ್ಟ್ರಕ್ಷನ್ಸ್ ಫೀಲ್ಡ್ ಇರ್ಬೋದು, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಬಿಡಿ ರೋಲಿಂಗ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಟೈಲರಿಂಗ್ ಇರ್ಬೋದು. ಹೀಗೆ 10 ಹಲವು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಲ್ಲೂ ಸಹ ದೇ ವರ್ಕ್ ಫಾರ್ ಲೋಯರ್ ವೇಜಸ್, ಕಡಿಮೆ ಕೂಲಿಗಾಗಿ ದುಡಿತಾ ಇರ್ತಾರೆ. ಕಡಿಮೆ ಕೂಲಿ, ಅವ್ರಿಗೆ ಕೊಡ್ತಕ್ಕಂಥ ಸಂಭಾವನೆ ತೀರಾ ಕಡಿಮೆ ಇರುತ್ತೆ. ಆಮೇಲೆ ವಿತ್ ಎ ಲೋ ಎಜುಕೇಶನ್ ನಾಟ್ ಮೆನಿ ಆಫ್ ದೆಮ್ ಆರ್ ಸೀನ್ ಇನ್ ಬೆಟರ್ ಅಂಡ್ ಹೈಲಿ ಪೇಡ್ ಪೊಸಿಷನ್ಸ್. ಈಗ ಅವರಿಗೆ ಶಿಕ್ಷಣದ ಅವಕಾಶಗಳು ಸಹ ವಂಚಿತ ಆಗಿರೋದ್ರಿಂದ, ಕಡಿಮೆ ಶಿಕ್ಷಣವನ್ನು ಅವರು ಪಡೆದಿರೋದ್ರಿಂದ ಬಹುಶಃ ಅವರನ್ನ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ಪಡೆದಿರ್ತಕ್ಕಂಥವರಲ್ಲಿ ಮಹಿಳೆಯರ ಸಂಖ್ಯೆ ತೀರಾ ಕಡಿಮೆ. ಅದಕ್ಕೆ ಕಾರಣ ಲೋ ಎಜುಕೇಶನ್. ವುಮೆನ್ ಸಫರ್ ಫ್ರಮ್ ಮಾಲ್ನ್ಯೂಟ್ರಿಷನ್. ಹೌದು, ಇಷ್ಟೇ ಅಲ್ಲ, ಇನ್ನು ಆರೋಗ್ಯ ವಿಚಾರಗಳಲ್ಲಿ ಬಂದಾಗ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ಸೊ ದೇ ಫಾಲ್ ಸಿಕ್. ಅವರು ಅದಕ್ಕಾಗಿನೇ ಪದೇ ಕಾಯಿಲೆಗೆ ಬೀಳ್ತಾ ಇರ್ತಾರೆ. ಯಾಕಂತಂದ್ರೆ ಈಗ ಬಹುಶಃ ಇದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು, ಮನೆಗಳಲ್ಲಿ ಹೆಣ್ಣು ಮಕ್ಕಳು ಬಹುಶಃ ಮನೆಯ ಮುಖ್ಯಸ್ಥ ಮತ್ತೆ ಮನೆಯ ಸದಸ್ಯರು ಊಟ ಮುಗಿಸಿದ ನಂತರ ಊಟ ಮಾಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಮೊದಲು ಗಂಡ ಮಕ್ಕಳು, ಆನಂತರ ನಾವು ಉಳಿದ್ರೆ ಅವ್ರು ಊಟ ಮಾಡ್ತಕ್ಕಂಥದ್ದು, ಅಥವಾ ಉಳಿದೇ ಇದ್ರೆ ಏನಿರುತ್ತೋ ಅದನ್ನೇ ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಮಲಗ್ತಕ್ಕಂಥ ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಇದೆ.
ಇದರಿಂದ ಏನಾಗುತ್ತೆ, ದೇ ಸಫರ್ ಫ್ರಮ್ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆಯಿಂದ ನರಳ್ತಾರೆ. ಸೊ ದೇ ಫಾಲ್ ಸಿಕ್, ಆಗಾಗ್ಗೆ ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದು ಉಂಟು. ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳಾದಾಗ ಅವಳನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ. ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣನ್ನ ಒಂದು ತೊತ್ತಿನ ರೀತಿಯಲ್ಲಿ ಕಾಣ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ದ ಹೆಲ್ತ್ ಆಫ್ ಪ್ರೆಗ್ನೆಂಟ್ ವುಮನ್ ಈಸ್ ವೆರಿ ಕ್ರೂಷಿಯಲ್. ಇವತ್ತು ಪ್ರೆಗ್ನೆಂಟ್ ವುಮನ್ ಏನಿದ್ದಾರೆ, ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಸಹ ಬಹಳ ಒಂದು ಕ್ರೂಷಿಯಲ್ ಆಗಿರ್ತಕ್ಕಂಥ ಘಟ್ಟದಲ್ಲಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಎಷ್ಟೋ ಜನ ಪ್ರೆಗ್ನೆಂಟ್ ವುಮನ್ಸ್ ನಾವು ಹಾಸ್ಪಿಟ್ಲ್ಗಳಲ್ಲಿ ಚೆಕ್ ಮಾಡಿದಾಗ ಹೇಳ್ತಕ್ಕಂಥದ್ದನ್ನು ಕೇಳಿದಾಗ ಅವ್ರಿಗೆ ದೇ ಸಫರಿಂಗ್ ಫ್ರಮ್ ಅನೀಮಿಯಾ, ರಕ್ತಹೀನತೆಯಿಂದ ಬಳಲ್ತಕ್ಕಂಥದ್ದನ್ನು ಕಾಣ್ತೀವಿ. ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಬೇಬೀಸ್ ಹೆಲ್ತ್ ಆಲ್ಸೋ. ಯಾವಾಗ ಹೆಣ್ಣು ಮಕ್ಕಳ ಅದು ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಸರಿ ಇರೋದಿಲ್ವೋ, ಇದು ನೇರವಾಗಿ ಅವಳ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರ್ತಕ್ಕಂಥದ್ದು ಉಂಟು. ಇನ್ನು ಇಷ್ಟೇ ಅಲ್ಲದೆ, ಇನ್ನು ಪೊಲಿಟಿಕಲ್ ಕ್ಷೇತ್ರದಲ್ಲಿ ನಾವು ಬಂದಾಗ ನೋಡಿ, ಆರೋಗ್ಯ ನೋಡಿದ್ವಿ, ಉದ್ಯೋಗ ಕ್ಷೇತ್ರಗಳಲ್ಲಿ ನೋಡಿದ್ವಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನೋಡಿದ್ವಿ. ಅದೇ ರೀತಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಸೆಕ್ಸ್ ರೇಷಿಯೋ ನೋಡಿದ ಲಿಂಗ ಸಂಬಂಧಿ ಕ್ಷೇತ್ರದಲ್ಲೂ ನೋಡಿದಾಗ ಎಲ್ಲೆಲ್ಲೂ ಮಹಿಳೆಯರಿಗೆ ಅಸಮಾನತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ರೆಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ಪೊಲಿಟಿಕಲ್ ಬಾಡೀಸ್ ಈಸ್ ಲಿಮಿಟೆಡ್ ಟು ದ ರಿಸರ್ವ್ ಸ್ಟ್ರೆಂತ್. ಈಗ ಹೆಣ್ಣು ಮಕ್ಕಳಿಗೆ ಅರ್ಧದಷ್ಟು ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅರ್ಧದಷ್ಟು ಪ್ರಾಧಾನ್ಯತೆಯನ್ನು ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೊಡಬೇಕಾಯ್ತು. ಆದರೆ ಅವರು ಇರ್ತಕ್ಕಂಥ ಸಂಖ್ಯೆಯ ಅರ್ಧದಷ್ಟೇನು, ಕಾಲು ಭಾಗದಷ್ಟು ನಾವು ರಿಸರ್ವೇಷನ್ ಅನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೆಣ್ಣು ಮಕ್ಕಳಿಗೆ ರಾಜಕೀಯ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಪ್ರಾಧಾನ್ಯತೆ ತೀರಾ ಅತ್ಯಲ್ಪ ಪ್ರಮಾಣದ್ದು ಆಗಿದೆ. ಹಾಗಾದರೆ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಅವಕಾಶಗಳ ನಿರಾಕರಣೆ ಏನಾಗಿದೆ, ಇವುಗಳನ್ನು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತ ನಾವು ನೋಡಿದಾಗ, ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸೇರಿದಂತೆ ಕರ್ನಾಟಕ ಸರ್ಕಾರ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎರಡೂ ಸೇರಿಕೊಂಡು ಅನೇಕ ಪ್ರಗತಿಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳು. ಇವುಗಳನ್ನು ನಗರ ಹಾಗೂ ಹಳ್ಳಿಗಳು ಎರಡರಲ್ಲೂ ಸಹ ಪ್ರಾರಂಭ ಮಾಡಿರೋದ್ರ ಮೂಲಕ ಅವುಗಳಲ್ಲಿ ಹೆಣ್ಣು ಮಕ್ಕಳನ್ನು ಸೇರಿಸ್ಕೊಂಡು ಆ ಹೆಣ್ಣು ಮಕ್ಕಳ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮತ್ತಷ್ಟು ಹೆಚ್ಚಿಸುವತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರತ ಆಗಿದ್ದಾವೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಈಸ್ ಎ ಗ್ರೂಪ್ ಆಫ್ ವುಮನ್. ಏನಪ್ಪ ಸ್ವಸಹಾಯ ಸಂಘಗಳಂತಾರೆ? ಇಟ್ ಈಸ್ ಎ ಗ್ರೂಪ್ ಆಫ್ ವುಮನ್. ಇದೊಂದು ಮಹಿಳೆಯರೇ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘ. ಹೂ ಕೇಮ್ ಟುಗೆದರ್ ಟು ಶೇರ್ ದೇರ್ ಮೀಗರ್ ರಿಸೋರ್ಸಸ್. ತಮ್ಮ ಅಲ್ಪವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸೇರಿಸಿ ಓಪ್ಟೈನ್ ಎಕ್ಸ್ಟರ್ನಲ್ ಸಪೋರ್ಟ್ ಮತ್ತು ಬಾಹ್ಯ ಒಂದು ಬೆಂಬಲವನ್ನು, ಅಂದರೆ ಆರ್ಥಿಕ ಬೆಂಬಲವನ್ನು ಪಡೆದು ಅಂಡರ್ಟೇಕ್ ಬಿಸ್ನೆಸ್ ಜಾಯಿಂಟ್ಲಿ ಅಂಡ್ ಅರ್ನ್ ಇನ್ಕಮ್. ತಮ್ಮದೇ ಆಗಿರ್ತಕ್ಕಂಥ ಒಂದು ಸಣ್ಣ ವ್ಯವಹಾರಗಳನ್ನು ಬೆಳೆಸ್ಕೊಳ್ತಾ ತಮ್ಮದೇ ಆಗಿರ್ತಕ್ಕಂಥ ಆದಾಯವನ್ನು ಪಡಿತಕ್ಕಂಥ ಒಂದು ಸಂಘ ಏನಿದೆ, ಇದನ್ನೇ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಹೆಣ್ಣು ಮಕ್ಕಳ ಉಳಿತಾಯ ಕೇವಲ ಅಲ್ಪ ಪ್ರಮಾಣದಲ್ಲಿ, ಅಂದರೆ 10 ರೂಪಾಯಿನೋ 15 ರೂಪಾಯಿನೋ 20 ರೂಪಾಯಿನೋ ಅವರು ಪ್ರತಿ ವಾರ ಉಳಿತಾಯಗಳನ್ನು ಮಾಡ್ಕೊಳ್ತಾ ಅದಕ್ಕೆ ಸಂಘದ ಅಥವಾ ಸರ್ಕಾರದಿಂದ ಮತ್ತೆ ಬಾಹ್ಯವಾಗಿರ್ತಕ್ಕಂಥ ಹಣಕಾಸಿನ ಸಹಾಯವನ್ನು ಪಡ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡುವ, ಅದು ಒಂದು ಎಮ್ಮೆ ತಗೊಳ್ಳೋದಿರ್ಬೋದು, ಹಸು ತಗೊಳ್ಳೋದಿರ್ಬೋದು, ಕುರಿ ತಗೊಳ್ಳೋದಿರ್ಬೋದು, ಈಗ ತಮ್ಮದೇ ಆಗಿರ್ತಕ್ಕಂಥ ಹಣವನ್ನು ಉಳಿಸಿ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನವನ್ನು ಪಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಬಹುಶಃ ಇದು ಲಿಮಿಟೆಡ್ ಮೆಂಬರ್ಸ್ ಇರ್ತಾರೆ. ಅತಿ ಹೆಚ್ಚು ಅಂತಂದರೆ 20 ಜನ, ಅದಕ್ಕಿಂತ ಆಚೆ ಇರೋಂಗಿಲ್ಲ. 10 ರಿಂದ 15 ಜನ ಅಥವಾ 20 ಜನ ಇರ್ತಕ್ಕಂಥ ಒಂದು ಮಹಿಳೆಯರ ಗುಂಪು ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಇರುತ್ತೆ. ದ ಮೆಂಬರ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಆರ್ ಟ್ರೈನ್ಡ್ ಇನ್ ಮ್ಯಾನೇಜಿಂಗ್ ಅಕೌಂಟ್ಸ್. ನೋಡಿ, ಮಹಿಳೆಯರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಅಲ್ಲಿ ಕೊಡ್ತಾರೆ.
ಆ ಒಂದು ಅಕೌಂಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹ್ಯಾಂಡ್ಲಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ಗಳಲ್ಲಿ ವ್ಯವಹಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಕಿಲ್ಲನ್ನು ಅಲ್ಲಿ ಹೇಳ್ಕೊಡ್ತಾರೆ. Self-help groups have been instrumental in helping women to earn, save and spend at their willingness. ಇಲ್ಲಿ ಹೆಣ್ಣು ಮಕ್ಕಳು ಈ ಒಂದು ಸ್ವಸಹಾಯ ಸಂಘಗಳ ಮೂಲಕ ಹಣವನ್ನು ಹೇಗೆ ಗಳಿಸಬಹುದು, ಹೇಗೆ ಉಳಿತಾಯ ಮಾಡಬಹುದು ಮತ್ತು ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅವರು ಇಲ್ಲಿ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾರೆ. ದೇರ್ ಡಿಗ್ನಿಟಿ ಅಂಡ್ ಅಟಾನಮಿ ಹ್ಯಾಸ್ ಇನ್ಕ್ರೀಸ್ಡ್. ಇದರಿಂದ ಏನಾಗಿದೆ, ಅವರ ಒಂದು ಗೌರವ ಮತ್ತು ಒಂದು ಅವರದೇ ಆಗಿರ್ತಕ್ಕಂಥ ಸ್ವಸಾಮರ್ಥ್ಯ ಇಲ್ಲಿ ಬೆಳೀತಾ ಹೋಗತಕ್ಕಂಥದ್ದನ್ನು ನಾವು ಕಾಣಬಹುದು. ಎಷ್ಟೋ ಜನ ಹೆಣ್ಮಕ್ಳು ಈ ಒಂದು ಸ್ವಸಹಾಯ ಗುಂಪುಗಳ ಮೂಲಕ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದನ್ನು ನಾವು ನಮ್ಮ ಸಮಾಜಗಳಲ್ಲಿ ಗುರುತಿಸಬಹುದು. ಸೊ ಇಂಥ ಅವಕಾಶಗಳು ನಿಮ್ಮೂರಲ್ಲೂ ಇದೆಯಾ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಅಥವಾ ನಿಮ್ಮ ಮನೆಯಲ್ಲೇ ಯಾರಾದರೂ ನಿಮ್ಮ ತಾಯಿ, ನಿಮ್ಮ ಅಕ್ಕ ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಿದ್ದರೆ ಆ ಸ್ವಸಹಾಯ ಸಂಘಗಳ ಚಟುವಟಿಕೆಯ ಬಗ್ಗೆ ನೀವು ಅವರಿಂದ ಪರಿಚಯವನ್ನು ಪಡ್ಕೊಳ್ಬಹುದು. ನಾವು ವುಮನ್ ಎಂಪವರ್ಮೆಂಟ್ ಅಂತ ಹೇಗೆ ಮಾಡಬಹುದು ಅವರನ್ನ? ಎಕ್ಸ್ಪ್ಯಾನ್ಷನ್ ಇನ್ ವುಮನ್ಸ್ ಎಬಿಲಿಟಿ ಟು ಮೇಕ್ ಸ್ಟ್ರಾಟಜಿಕ್ ಲೈಫ್ ಚಾಯ್ಸಸ್ ಇನ್ ಎ ಕಾಂಟೆಕ್ಸ್ಟ್ ವೇರ್ ದಿಸ್ ಎಬಿಲಿಟಿ ವಾಸ್ ಪ್ರೀವಿಯಸ್ಲಿ ಡಿನೈಡ್ ಟು ದೆಮ್. ವುಮನ್ ಎಂಪವರ್ಮೆಂಟ್, ಮಹಿಳೆಯರಲ್ಲಿ ನಾವು ಅವರಿಗೆ ಮಹಿಳೆಯರ ಸಬಲೀಕರಣವನ್ನು ನಾವು ಹೇಗೆ ಮಾಡಬಹುದು ಅಂತ ನಾವು ನೋಡಿದ್ರೆ, ಎಕ್ಸ್ಪ್ಯಾನ್ಷನ್ ಇನ್ ವುಮನ್ಸ್ ಎಬಿಲಿಟಿ, ಅವರ ಸಾಮರ್ಥ್ಯದ ವಿಸ್ತರಣೆ ಹೆಂಗೆ, ಟು ಮೇಕ್ ಸ್ಟ್ರಾಟಜಿಕ್ ಆಫ್ ಲೈಫ್ ಚಾಯ್ಸಸ್ ಇನ್ ಎ ಕಾಂಟೆಕ್ಸ್ಟ್ ವೇರ್ ದಿಸ್ ಎಬಿಲಿಟಿ ವಾಸ್ ಪ್ರೀವಿಯಸ್ಲಿ ಡಿನೈಡ್ ಟು ದೆಮ್. ಮಹಿಳೆಯರಿಗೆ ಇಂತರವರೆಗೂ ಅಂದರೆ ಇಲ್ಲಿಯವರೆಗೂ ನಿರಾಕರಿಸ್ತಾ ಬಂದಿರತಕ್ಕಂಥ ಎಲ್ಲ ಅವಕಾಶಗಳನ್ನು ನಾವು ಮತ್ತೆ ದೊರಕಿಸಿಕೊಡೋದ್ರ ಮೂಲಕ ಅವರನ್ನು ನಾವು ಸಬಲೀಕರಣ ಮಾಡಬಹುದು. ಹಾಗಾದರೆ ಮೆಜರ್ಸ್ ಟೇಕನ್ ಟು ಬ್ರಿಂಗ್ ವುಮನ್ ಟು ದ ಮೇನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್. ನಾವು ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಬೇಕಂತಂದ್ರೆ ನಾವೇನೇನು ಮಾಡಬೇಕು ಅಂತಂದರೆ, ಲೀಗಲ್ ಮೆಜರ್ಸ್ ಟು ಕರ್ಬ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಟ್ ಹೋಮ್ ಆ್ಯಂಡ್ ವರ್ಕ್ ಪ್ಲೇಸಸ್. ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ಈ ಒಂದು ಕಾನೂನುಗಳ ರಕ್ಷಣೆ ಬೇಕು. ಯಾಕಪ್ಪ ಅಂತಂದರೆ ಈಗ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ವರದಕ್ಷಿಣೆ ಕಿರುಕುಳ ಇರ್ಬೋದು, ಅತ್ತೆ ಮಾವಂದಿರ ಕಿರುಕುಳ ಇರ್ಬೋದು, ಗಂಡನ ಕಿರುಕುಳ ಇರ್ಬೋದು. ಸೊ ಕುಟುಂಬಗಳಲ್ಲಿ ಆಗ್ತಕ್ಕಂಥ ಕುಟುಂಬ ದೌರ್ಜನ್ಯ ಏನಿದೆ, ಈ ಕುಟುಂಬ ದೌರ್ಜನ್ಯದ ವಿರುದ್ಧ ಅವರಿಗೆ ಕಾನೂನಿನ ರಕ್ಷಣೆ ಬೇಕು. ಜೊತೆಗೆ ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಸಹ ಮಾನಸಿಕವಾಗಿರ್ತಕ್ಕಂಥ, ಲೈಂಗಿಕವಾಗಿರ್ತಕ್ಕಂಥ ಕಿರುಕುಳಗಳನ್ನು ನಾವು ಕಾಣ್ತೀವಿ. ಇಂಥ ಕಿರುಕುಳವನ್ನು ಮೊದಲು ನಾವು ಕಾನೂನಿನ ಮೂಲಕ ತೊಡೆದು ಹಾಕಬೇಕು. ಟು ಗ್ಯಾರಂಟಿ ಈಕ್ವಲ್ ವೇಜಸ್. ಆಮೇಲೆ ಈಕ್ವಲ್ ವೇಜಸ್, ಗಂಡು ಮತ್ತು ಹೆಣ್ಣಿಗೆ ಸಮಾನವಾಗಿರ್ತಕ್ಕಂಥ ವೇತನವನ್ನು ಕೊಡಬೇಕು. ಇದನ್ನು ನಾವು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಆರ್ಗನೈಸ್ಡ್ ಸೆಕ್ಟರಲ್ಲಿ ಈ ಒಂದು ಈಕ್ವಲ್ ವೇಜಸ್ ಅಂತಕ್ಕಂಥದ್ದು ಇದೆ. ಆದರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಇನ್ನೂ ಸಹ ಗಂಡು ಮತ್ತು ಹೆಣ್ಣಿನ ಮಧ್ಯೆ ವೇತನಕ್ಕೆ ಸಂಬಂಧಪಟ್ಟಂಥ ತಾರತಮ್ಯವನ್ನು ಕೊಡ್ತೀವಿ. ಆದ್ದರಿಂದ ಅಲ್ಲಿರ್ತಕ್ಕಂಥ ಈ ಒಂದು ವೇಜಸ್ ಡಿಸ್ಕ್ರಿಮಿನೇಷನ್ ಏನಿದೆ ಇದನ್ನು ನಾವು ರಿಮೂವ್ ಮಾಡಬೇಕಾಗಿದೆ. ಪ್ರೊವೈಡಿಂಗ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಲೆಕ್ಟೆಡ್ ಬಾಡೀಸ್. ಚುನಾಯಿತ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡ್ಬೇಕು, ಮೀಸಲಾತಿಯನ್ನು ಕೊಡಬೇಕು.